ನಮಸ್ಕಾರ ವೀಕ್ಷಕರೇ, ಈ ದಿನ ನಿಮಗೊಂದು ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನೆಂದರೆ, ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆಯಲ್ಲಿ ಸೋಲಾರ್ ಪಂಪ್ ಸೆಟ್ಗೆ 1.5 ಲಕ್ಷ ಸಹಾಯಧನವನ್ನು ಸಬ್ಸಿಡಿ ರೂಪದಲ್ಲಿ ರೈತರಿಗೆ ದೊರೀತಾ ಇದೆ. ಸೋಲಾರ್ ಪಂಪ್ ಸೆಟ್ ಅಂದ್ರೇನು, ಅದನ್ನು ತಗೊಂಡ್ರೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಸೋಲಾರ್ ಪಂಪ್ ಸೆಟ್ಟು 1 HP to 5 HP ಆ್ಯಂಡ್ 5 HP ಎಬೋವ್ ಇರುತ್ತೆ. ಸರ್ಕಾರ ಅನುಮೋದನೆ ಮಾಡಿರೋ ಕಂಪ್ನಿಗಳಿಂದ ನೀವು ಪರ್ಚೇಸ್ ಮಾಡಿದ್ರೆ ಮಾತ್ರ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿನ ತಗೋಬಹುದು, ಇಲ್ಲಾಂದರೆ ತಗೊಳಕ್ಕೆ ಸಾಧ್ಯ ಇಲ್ಲ. ಮೊದಲನೇದಾಗಿ ಸೋಲಾರ್ ಪಂಪ್ ಸೆಟ್ ಎಂದ್ರೇನು ಅಂತ ಹೇಳ್ತಾ ಇದ್ದೀನಿ. ಸೋಲಾರ್ ಪಂಪುಗಳು ಫೋಟೋ ವೋಲ್ಟಾಯಿಕ್ ಪೆನಲ್ಗಳನ್ನು ಹೊಂದಿರುತ್ತದೆ. ಈ ಪೆನಲ್ಗಳು ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಿ ಪಂಪುಗಳನ್ನು ಚಾಲನೆಗೊಳಿಸುತ್ತದೆ. ಆದ್ದರಿಂದ ಬಾವಿಗಳಿಂದ, ನದಿಗಳಿಂದ, ಚಾನೆಲ್ಗಳಿಂದ, ಬೋರ್ವೆಲ್ಗಳಿಂದ ಈಸಿಯಾಗಿ ನೀರೆತ್ತೋದು ಮತ್ತು ನೀರಾಯಿಸೋದು ಸುಲಭವಾಗಿರುತ್ತದೆ. ಈ ಸೋಲಾರ್ ಪಂಪ್ ಸೆಟ್ ಯಾಕೆ ಬೇಕು ಅಂದರೆ, ಒಬ್ಬ ರೈತ ವರ್ಷಕ್ಕೆ 3 ಬೆಳೆಯನ್ನು ಬೆಳೆಯಬಹುದು. ಈ ಮುಂಚೆ ಇದು ಸಾಧ್ಯವಾಗ್ತಿರಲಿಲ್ಲ, ಏಕೆಂದರೆ ವಿದ್ಯುತ್ ಶಕ್ತಿಯ ಕೊರತೆಯಿಂದಾಗಿ ಅಥವಾ ಡೀಸೆಲ್ ಚಾಲನೆಗೊಳಿಸುವುದು ದುಬಾರಿಯಾಗಿರುವುದರಿಂದ ಸೋಲಾರ್ ಪಂಪ್ ಸೆಟ್ಗಳು ದಿನದ ಹಗಲಿನ ಸಮಯದಲ್ಲಿ ಬೆಳೆಗಳಿಗೆ ನೀರಾಯಿಸುವುದನ್ನು ಚಾಲನೆಗೊಳಿಸುತ್ತದೆ. ಏಕೆಂದರೆ ಈ ಸಮಯದಲ್ಲಿ ಸಸ್ಯಗಳು ಸೂರ್ಯನಿಂದ ಬೆಳಕು, ವಾತಾವರಣದಿಂದ CO2 ಮತ್ತು ಬೇರಿನಿಂದ ನೀರನ್ನು ಬಳಸಿಕೊಂಡು ತನ್ನ ಆಹಾರವನ್ನು ತಯಾರಿಸಿಕೊಳ್ಳುತ್ತದೆ. ರಾತ್ರಿಯಲ್ಲಿ ಹರಿಸಿದ ನೀರು ಉಪಯೋಗವಾಗದೆ ಪೋಲಾಗುತ್ತದೆ. ಅದಕ್ಕೆ ಸೋಲಾರ್ ಪಂಪ್ ಸೆಟ್ನ ಅಳವಡಿಸ್ಕೊಳ್ಳಿ. ಇದನ್ನು ಒಂದು ಬಾರಿ ತೊಡಗಿಸಿಕೊಂಡಿದ್ದು ಬಂಡವಾಳ ವರ್ಷದಿಂದ ವರ್ಷಕ್ಕೆ ದೀರ್ಘಾವಧಿಯವರೆಗೆ ಲಾಭದಾಯಕವಾಗಿರುತ್ತದೆ. ಇದರಿಂದ ಮೋಟಾರ್ಗಳು, ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋಗಲ್ಲ, ವಾಯು ಮಾಲಿನ್ಯವಿಲ್ಲ, ಜಲಮಾಲಿನ್ಯವಿಲ್ಲ, ಶಬ್ದ ಮಾಲಿನ್ಯವಿಲ್ಲ. ದೂರದ ಸ್ಥಳಗಳಲ್ಲಿ ಚಲಾಯಿಸುವುದು ಕೂಡ ಸುಲಭವಾಗಿರುತ್ತದೆ ಇದು. ಆದ್ದರಿಂದ ಸೋಲಾರ್ ಪಂಪ್ ಸೆಟ್ನ ಅಳವಡಿಸಿಕೊಳ್ಳಲು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕು. ಇದರಿಂದ ತುಂಬ ನಿಮಗೆ ಉಪಯೋಗವಾಗುತ್ತದೆ. ಹಿಂದೆ ನಿಮ್ಮ ತಾಲೂಕಿನಲ್ಲಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರನ್ನು ಸಂಪರ್ಕಿಸಲು ಕೋರಿದೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಆಲ್.